ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ವ್ಲಾಗ್. ಇದು ಬುಧವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬುಧವಾರ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಅಂತ ಸ್ಯಾಂಡ್ವಿಚ್ನ ಮಾಡ್ಕೊತಾ ಇದ್ದೆ. ಸೂಪರ್ ಟೇಸ್ಟಿಯಾಗಿತ್ತು ಈ ಸ್ಯಾಂಡ್ವಿಚ್ಚು. ಹಾಗೆ ಯಾರಿಗೆಲ್ಲ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಂಜೆಗೆ ಒಂದು ಸ್ವಲ್ಪ ರೈಸ್ ಮಾಡೋದಷ್ಟೇ ಇತ್ತು, ಅದಕ್ಕೋಸ್ಕರ ಇವತ್ತು ಸ್ಯಾಂಡ್ವಿಚ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾಂಡ್ವಿಚ್ಚೇ ಮಾಡ್ತಾಯಿದ್ದೆ. ಹಾಗೆ ಮನೇಲಿ ಮಕ್ಕಳಿದ್ರೆ ಮಾತ್ರ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಅದೇ ಥರ ಇವತ್ತು ನನಗೂ ನನ್ನ ಮಕ್ಕಳು ಬ್ರೆಡ್ ನೋಡಿಬಿಟ್ಟು ಸ್ಯಾಂಡ್ವಿಚ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಹಾಗಾಗಿ ಹೇಗೋ ತರಕಾರಿ ಮನೇಲಿ ಇತ್ತಲ್ಲ ಅಂತ ಹೇಳಿ ಸ್ಯಾಂಡ್ವಿಚ್ನ ಮಾಡಿ ಕೊಡ್ತಾಯಿದ್ದೆ. ಹಾಗೆ ಸ್ಯಾಂಡ್ವಿಚ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ಇವತ್ತು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಸಿಕ್ಕರೆ ಹೋಗ್ಬಿಟ್ಟು ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಾವು ಮನೇಲೇ ಹೈಜಿನಿಕ್ಕಾಗಿ ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಅವರು ಹೊರಗಡೆ ಫುಡ್ ಕೇಳೋದೇ ಇಲ್ಲ. ಹಾಗೆ ನಾವು ಮಾಡಿದ್ದೀವಿ ಅನ್ನೋ ಖುಷಿನೂ ಸಹ ಇರುತ್ತೆ, ಹಾಗೆ ಹೈಜಿನಿಕ್ಕಾಗಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಯಾವಾಗಲೂ ಮನೇಲೇ ಆದಷ್ಟು ಮನೇಲೇನೇನು ಮಕ್ಕಳಿಗೆ ಮಾಡಿಕೊಡ್ತೀನಿ. ಹಾಗೆ ಇದನ್ನೆಲ್ಲ ತಿಂದ್ಬಿಟ್ಟು ನೈಟ್ ಅಡುಗೆಗೆ ಪ್ರಿಪೇರ್ ಮಾಡ್ಕೊತ ಇದ್ದೆ. ಥ್ಯಾಂಕ್ ಯು.